ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಂತ ಅಂದರೆ ಜವ್ವೆ ಪಾಯಸ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಕಪ್ ಜವ್ವೆ ರವೆ ತೊಗೊಂಡಿದ್ದೀನಿ. ಜವ್ವೆ ಅನ್ನೋದು ತುಂಬ ಹೆಲ್ದಿ, ಹಾಗಾಗಿ ವಾರದಲ್ಲಿ 2ರಿಂದ 3 ಸಲ ನಮ್ಮ ಮನೇಲಿ ಯೂಶ್ವಲಿ ಮಾಡ್ತಾ ಇರ್ತೀನಿ. ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ. 1 ಕಪ್ ಜವ್ವೆ ರವೆ ತೊಗೊಂಡಿದ್ದೀನಿ. 1 ಕಪ್ ಜವ್ವೆ ರವೆಗೆ 1 ಕಪ್ ಬೆಲ್ಲ ಸಾಕಾಗುತ್ತೆ. 1 ಕಪ್ ಜವ್ವೆ ರವೆನ ಚೆನ್ನಾಗಿ ವಾಶ್ ಮಾಡಿ 1 ಕಪ್ ಜವ್ವೆ ರವೆಗೆ 2 ಕಪ್ ಆಗೋಷ್ಟು ನೀರು ತಗೊಳ್ಳಿ, ಚೆನ್ನಾಗಿ ಬೇಯಲಿ. ನಾನು 3ರಿಂದ 4 ವಿಜಿಲ್ ಯೂಶ್ವಲಿ ನಾನು ಕೂಗಿಸ್ಕೊತಾ ಇದ್ದೀನಿ. ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ 3ರಿಂದ 4 ವಿಜಿಲು ಕೂಗಿಸ್ಕೊತಾ ಇದ್ದೀನಿ. ಇದು ಕೂಗಾದ್ಮೇಲೆ ಅದಕ್ಕೆ ಮುಂಚೆ ನಾನು ಏನು ಮಾಡಿದ್ದೀನಿ ಅಂದರೆ ಬೆಲ್ಲ ಇದೆಯಲ್ಲ, ಬೆಲ್ಲ ಚೆನ್ನಾಗಿ ಪೌಡರ್ ಮಾಡಿಕೊಂಡು ಇನ್ನೊಂದು ಕಡೆ ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಕರಗೋವರೆಗೂ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಾದ್ಮೇಲೆ ಅದನ್ನು ತಗೊಂಡು ಸ್ಟ್ರೈನರಲ್ಲಿ ಈ ಜವ್ವೆ ರವೆನ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ಟ್ರೈನರಲ್ಲಿ ಸೋಸ್ಕೊಂಡು ಹಾಕ್ತಾಯಿದ್ದೀನಿ. ಯಾಕೆ ಈ ಥರ ಮಾಡ್ತೀನಿ, ಡೈರೆಕ್ಟಾಗಿ ಹಾಕ್ಬೋದಾ ಅಂತಂದರೆ ಡೈರೆಕ್ಟಾಗಿ ಹಾಕ್ಬೋದು. ಆಬ್ವಿಯಸ್ಲಿ ಏನಂದರೆ ಡೈರೆಕ್ಟಾಗಿ ಹಾಕೋದ್ರಿಂದ ಬೆಲ್ಲದಲ್ಲಿ ಕೆಲವೊಂದು ಸಲ ಧೂಳು ಕಸ ಎಲ್ಲ ಸಿಗುತ್ತೆ. ಹಾಗಾಗಿ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತ ಅಂದರೆ ಈ ಥರ ಮಾಡಿಕೊಂಡು ಸೋಸ್ಕೊತೀನಿ. ನೋಡಿ ಎಷ್ಟೊಂದು ಗಲೀಜೆಲ್ಲ ಇದೆ, ಹಾಗಾಗಿ ಅದನ್ನು ಸೈಡ್ಗೆ ಇಡ್ತಿದ್ದೀನಿ. ಈಗ ಜವ್ವೆ ಪಾಯಸ ರೆಡಿ ಆಗ್ತಾ ಇದೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಆಗಿದೆ, ಆಲ್ಮೋಸ್ಟ್ ಆಯಿತು ಅಂತ. ಇದಕ್ಕೆ ಸ್ವಲ್ಪ ನೀವು ಯಾಲಕ್ಕಿ ಪುಡಿನ ಹಾಕ್ಕೊಳ್ಳಿ ಮಾಡಬೇಕಾದ್ರೇ. ಏನಿದೆ ಬೆಲ್ಲದ್ದು ನೀರು ಮಿಕ್ಸ್ ಮಾಡೋ ಟೈಮಲ್ಲೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಒಳ್ಳೆ ಫ್ರ್ಯಾಗ್ರೆನ್ಸ್ ಇರುತ್ತೆ. ಸೊ 1 ಕಪ್ ಹಾಲಲ್ಲಿ ಫಸ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಇನ್ನೂ ಆಫ್ ಮಾಡಿಲ್ಲ ನಾನು. ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಕಾಯಕ್ಕೆ ಬಿಟ್ಟಿದ್ದೀನಿ. ಇದು ಕಾಯೋ ಅಷ್ಟರಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ಹುರ್ಕೊಳ್ಳೋಣ ತುಪ್ಪದಲ್ಲಿ. ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ನಾನು ತುಪ್ಪ ಹಾಕಿರೋದ್ರಿಂದ ಸೊ ಇದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿನ ಅದರಲ್ಲಿ ಹುರಿದ್ಬಿಟ್ಟು ಜವ್ವೆ ಪಾಯಸಕ್ಕೆ ಏನಿದೆ ಅದು ರೆಡಿ ಆಗ್ತಿದೆಯಲ್ಲ ಅದು ಚೆನ್ನಾಗಿ ಕುದೀತಿದೆ, ಹಾಗಾಗಿ ಅದಕ್ಕೆ ಹಾಕಿದ್ದೀನಿ. ನೋಡಿ ಈ ಥರ ಬಂದಿದೆ ಜವ್ವೆ ಪಾಯಸ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್